ಈಗ ನಾವು ಅನುಪಮ ಚಿತ್ರಮಂದಿರದಲ್ಲಿದ್ದೇವೆ. ಇಲ್ಲಿ ಪುಷ್ಪ 2 ಅನ್ನುವಂಥ ಸಿನಿಮಾ ಕನ್ನಡ ಭಾಷೆಯಲ್ಲಿ ರಿಲೀಸ್ ಆಗಿತ್ತು. ಆದರೆ ಚಿತ್ರಮಂದಿರ ಅರ್ಧಕ್ಕರ್ಧಷ್ಟೇ ತುಂಬಿಕೊಂಡಿತ್ತು. ವಿಶ್ವದಾದ್ಯಂತ ಇವತ್ತು ಪುಷ್ಪ 2 ರಿಲೀಸ್ ಆಗಿದೆ. ಆದರೆ ಎಲ್ಲ ಕಡೆಯೂ ಒಂದು ಜಾಲಿ ಅಂತ ಒಂದು ಹ್ಯಾಪಿ ಮೂಡಲ್ಲಿದ್ದೆ. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಒಂದು ಥಿಯೇಟ್ರ್ಗಳೆಲ್ಲ ಖಾಲಿ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದರೆ ಈ ಸಿನಿಮಾದ ಪ್ರಮೋಷನ್ ಟೈಮಲ್ಲಿ ಈ ಸಿನಿಮಾದ ಕರ್ನಾಟಕದಲ್ಲಿ ವಿತರಣೆಯನ್ನು ತಗೊಂಡಿರುವಂತಹ ವಿತರಕರು ಏನು ಹೇಳಿದ್ದಾರೆ ಅಂದರೆ, ನಾವು KGF ಆಗಲಿ ಬಾಹುಬಲಿ ಈ ಎಲ್ಲ ಸಿನಿಮಾದ ದಾಖಲೆಯನ್ನು ನಾವು ಉಡಿಸ್ ಮಾಡ್ತೇವೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಮೋಸ್ಟ್ಲಿ ಅವರು ಹೇಳಿರುವಂಥ ಒಂದು ಹೇಳಿಕೆ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಕರ್ನಾಟಕದಲ್ಲಿ ಪುಷ್ಪ ದುಬಾರಿಯಾಗಿದ್ದಾನೆ ಅಂತ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ತುಂಬ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ನಾವು ಸಿನಿಮಾ ನೋಡಬೇಕಂತ ಬಂದಿದ್ದೀವಿ, ಆದರೆ ಅಷ್ಟೊಂದು ದುಡ್ಡನ್ನು ನಮಗೆ ಕೊಡುವಂಥ ಕೆಪಾಸಿಟಿ ಇಲ್ಲ, ಸ್ವಲ್ಪ ರೇಟ್ನ ಕಡಿಮೆ ಮಾಡಿದರೆ ನಾವು ನೋಡ್ಬೋದಾಗಿತ್ತು ಅಂತ ಒಂದು ಆ ಮಾತು ಕೂಡ ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಚಿತ್ರತಂಡ ನಾವು ದಾಖಲೆಯನ್ನು ಮುರಿಲೇಬೇಕು ಅನ್ನೋಂತಹ ಒಂದು ಉದ್ದೇಶದಿಂದ ಇಷ್ಟೊಂದು ಟಿಕೆಟ್ ರೇಟ್ನ ಇಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದರೆ ಎಷ್ಟೋ ಅಭಿಮಾನಿಗಳು ಸಿನಿಮಾ ನೋಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಎಲ್ಲರಿಗೂ ಆ ಬೆಲೆಯನ್ನು ಕೊಡುವಂತಹ ಶಕ್ತಿ ಇರುವುದಿಲ್ಲ. ಇದನ್ನು ಆ್ಯಕ್ಚುಲಿ ಚಿತ್ರತಂಡ ಮನಗಾಣಬೇಕಾಗಿತ್ತು. ಅದ್ರ ಜೊತೆಗೆ ಅಲ್ಲು ಅರ್ಜುನ್ ಅವರು ಚಿರಂಜೀವಿ ಕುಟುಂಬದ ಬಗ್ಗೆ ಒಂದು ಹೇಳಿಕೆಯನ್ನು ಕೂಡ ನೀಡಿರ್ತಾರೆ. ಎಲ್ಲೋ ಒಂದು ಕಡೆ ಚಿರಂಜೀವಿ ಅಭಿಮಾನಿಗಳು ಕೂಡ ಈ ಚಿತ್ರದ ಮೇಲೆ ಒಂದು ಮುನಿಸ್ಕೊಂಡಿದ್ದು, ಅದೇನಾದರೂ ನಮ್ಮ ಚಿತ್ರರಂಗಕ್ಕೆ ಪುಷ್ಪ 2 ಚಿತ್ರಕ್ಕೆ ಎಫೆಕ್ಟ್ ಆಗಿದೆಯಾ ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದ್ರ ಜೊತೆಗೆ ಒಂದು ಪ್ರಮೋಷನ್, ಒಂದು ಸಿನಿಮಾ ಅಂದ ಕೂಡಲೇ ಪ್ರಮೋಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದರೆ ಈ ಚಿತ್ರತಂಡ ಎಲ್ಲ ರಾಜ್ಯಗಳಿಗೆ ಹೋಗಿ ಈ ಚಿತ್ರದ ಪ್ರಮೋಷನ್ ಮಾಡಿರ್ತಾರೆ. ಆದರೆ ಕರ್ನಾಟಕಕ್ಕೆ ಪತ್ರಿಕಾಗೋಷ್ಠಿ ಆಗಿರಲಿ ಅಥವಾ ಯಾವುದೇ ರೀತಿಯ ಪ್ರಮೋಷನನ್ನು ಕೂಡ ಮಾಡಿರುವುದಿಲ್ಲ. ಇದರಿಂದ ಕನ್ನಡಿಗರಿಗೂ ಆಗಲಿ ಅಥವಾ ಇಲ್ಲಿರುವಂತಹ ಪುಷ್ಪದ ಅಥವಾ ಅಲ್ಲು ಅರ್ಜುನ್ನ ಫ್ಯಾನ್ಗಳಿಗೆ ಒಂದು ರೀತಿಯ ಬೇಸರ ಅಥವಾ ಒಂದು ನನ್ನ ಬಗ್ಗೆ ಒಂದು ಗೌರವ ಇಲ್ವ, ಪ್ರೀತಿ ಇಲ್ವ ಅನ್ನೋಂತಹ ಒಂದು ಭಾವನೆ ಕೂಡ ಬಂದಿರುತ್ತದೆ. ಅದೇ ರೀತಿಯಾಗಿ ಈ ಚಿತ್ರದಲ್ಲಿ ಕನ್ನಡದ ನಟಿಯರಾದಂತಹ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅಥವಾ ಶ್ರೀಲೀಲಾ ಅವರು ಕೂಡ ಅಭಿನಯಿಸಿದ್ದಾರೆ. ಇವರಿಬ್ಬರು ಕೂಡ ಕರ್ನಾಟಕದವರಾಗಿದ್ದರೂ ಕೂಡ ಎಲ್ಲಿಯೂ ಕೂಡ ಒಂದು ಕರ್ನಾಟಕದವರಿಗೆ ಈ ಸಿನಿಮಾವನ್ನು ನೋಡಿ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತಹ ಒಂದು ಮಾತನ್ನು ಹೇಳಿಲ್ಲ ಅಥವಾ ಒಂದು ಟ್ವೀಟನ್ನು ಕೂಡ ಮಾಡಿರುವುದಿಲ್ಲ. ಎಲ್ಲೋ ಒಂದು ಕಡೆ ಇದು ಕೂಡ ಒಂದು ಪುಷ್ಪ 2 ಒಂದು ಹಿನ್ನಡೆಗೆ ಕಾರಣವಾಗಿರ್ಬೋದು ಅಂತ ಕೂಡ ಹೇಳಲಾಗ್ತಿದೆ. ಇದರ ಜೊತೆಗೆ ಅವಧಿಗೂ ಮುನ್ನ ಒಂದಷ್ಟು ಶೋಗಳನ್ನು ಏರ್ಪಡಿಸಲಾಗಿತ್ತು. ಅದು ಆ್ಯಕ್ಚುಲಿ ಕರ್ನಾಟಕದ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಆ ಶೋಗಳನ್ನು ಏರ್ಪಡಿಸಲಾಗಿತ್ತು. ಇದರ ಬಗ್ಗೆ ಎಚ್ಚೆತ್ತುಕೊಂಡ ನಮ್ಮ ನಿರ್ಮಾಪಕರ ಸಂಘ ಜಿಲ್ಲಾಧಿಕಾರಿಗಳಿಗೆ ಒಂದು ದೂರನ್ನು ನೀಡಿದ್ದು ಆ ಶೋಗಳನ್ನು ಕೂಡ ರದ್ದು ಮಾಡಿದ್ದು. ಇದರಿಂದ ಒಂದಷ್ಟು ಅಭಿಮಾನಿಗಳು ಮಾರ್ನಿಂಗ್ ಶೋನ ನೋಡಬೇಕು ಅಥವಾ ನೈಟ್ ಶೋ ನೋಡಬೇಕು ಅಂತ ಥಿಯೇಟರ್ಗೆ ಬಂದು ಟಿಕೆಟ್ ಇಲ್ಲದೆ ಅಥವಾ ಶೋವನ್ನು ರದ್ದಾಗಿರೋ ಕಾರಣದಿಂದಾಗಿ ಈ ಎಲ್ಲ ವಾಪಸ್ ಹೋಗಿರೋದ್ರಿಂದ ಅದು ಕೂಡ ಒಂದು ಪುಷ್ಪ 2 ಹಿನ್ನಡೆಗೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪುಷ್ಪ 2 ಸಿನಿಮಾಗೆ ಹೇಳ್ಕೊಳ್ಳುವಂತಹ ಒಂದು ರೆಸ್ಪಾನ್ಸ್ ಇಲ್ಲ ಅಂತಲೇ ಹೇಳ್ಬೋದು. ಬೇರೆ ಕಡೆ ಎಲ್ಲ ಕಡೆ ಜಾಲಿ ಅಂತ ಎಂಜಾಯ್ ಮಾಡ್ತಾ ಇದ್ದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಥಿಯೇಟ್ರ್ಗಳು ಖಾಲಿಯಾಗಿ ಉಳಿದಿವೆ. ಎಲ್ಲೋ ಒಂದು ಕಡೆ ಮುಂದೆ ಎಲ್ಲಾದರೂ ಟಿಕೆಟ್ ದರವನ್ನು ಏನಾದರೂ ಸ್ವಲ್ಪ ಕಡಿಮೆ ಮಾಡಿದರೆ ಮುಂದೆ ಎಲ್ಲಾದರೂ ಈ ಕಲೆಕ್ಷನ್ನಲ್ಲಿ ಆಗಲಿ ಒಂದು ಎಚ್ಚೆತ್ಕೊಳ್ಬೋದು ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಈ ಸಿನಿಮಾ ಬಿಡುಗಡೆಗೆ ಮುಂಚೆ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಮೂಲಕ ಒಂದು 100 crores ಕೂಡ ಕಲೆಕ್ಟ್ ಮಾಡಿತ್ತು. ಆದರೆ ಬಾಕ್ಸ್ ಆಫೀಸಲ್ಲಿ ಎಸ್ಪೆಷಲಿ ಕರ್ನಾಟಕದ ಬಾಕ್ಸ್ ಆಫೀಸಲ್ಲಿ ಒಂದು ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರೋದು ನಮಗೆ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾದರೂ ದರದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಮಾಡಿದ್ರಿಂದ ಎಲ್ಲಾದರೂ ಸಿನಿಮಾ ಚೇತರಿಸ್ಕೊಳ್ಬೋದು ಅಂತ ಅನಿಸ್ತಾ ಇದೆ. ಕ್ಯಾಮರಾಮ್ಯಾನ್ ಸೂರ್ಯಪ್ರಕಾಶ್ ಜೊತೆ ಆರ್ಯನ್, ಅಶ್ವವೇಗ ನ್ಯೂಸ್. Ashwavega English News. Coming soon. Your channel, your voice, your trust.